ನಮಸ್ತೆ ಆಲ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಇವತ್ತಿನ ಒಂದು ಸಮಗ್ರ ಜೀವನ ಶೈಲಿಯಲ್ಲಿ ನಾನು ಆರಿಸಿಕೊಂಡಿರೋ ವಿಷಯ ಇಲ್ಲಿ ಸಂಗೀತ ಎಂಬುದು ಮನದ ಮಂತ್ರಶಕ್ತಿ, ಹೃದಯದ ಮಧುರ ಭಾಷೆ ಅಂತ ಒಂದು ವಿಷಯ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಮಹಾ ಅವತಾರ್ ಬಾಬಾಜಿಯವರ ಪಾದಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಲ್ಲಿ ನನ್ನ ಶತಕೋಟಿ ನಮನಗಳು. ನನ್ನ ತಂದೆ ತಾಯಿ, ಪರಮ ಪೂಜ್ಯ ತಂದೆ ತಾಯಿಯವರ ಪಾದಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೆ ಇಲ್ಲಿ ನಮ್ಮ ಮಹಾ ಅವತಾರ್ ಫೌಂಡೇಶನ್ ಮುಖ್ಯಸ್ಥರಾದ ರಂಗನಾಥ್ ಗುರುಜಿಯವರಿಗೂ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ಆತ್ಮನವರ ಹೃದಯ ಕಮಲಗಳಲ್ಲಿ ನನ್ನ ಶತಕೋಟಿ ನಮನಗಳು. ಇಲ್ಲಿಯ ಎಲ್ಲ ಹಿರಿಯ ಕಿರಿಯ ಮಾಸ್ಟರ್ಸ್ಗಳಿಗೂ ನನ್ನ ಧನ್ಯವಾದಗಳು. ಇವತ್ತಿನ ಈ ಸಮಗ್ರ ಜೀವನ ಶೈಲಿಯಲ್ಲಿ ಶುಕ್ರವಾರದ ದಿನ ನಾನು ಆರಿಸಿಕೊಂಡಿರೋ ವಿಷಯ ಸಂಗೀತ ಎಂಬುದು ಮನದ ಶಕ್ತಿ. ಅಂದ್ರೆ ಈ ಮನದ ಒಂದು ಮಂತ್ರ ಶಕ್ತಿ, ಹಾಗೆ ಹೃದಯದ ಒಂದು ಮಧುರ ಭಾಷೆ ಆಗುತ್ತೆ. ಇಲ್ಲಿ ಮಾಸ್ಟರ್ಸ್, ಇದು ನಮ್ಮ ಮಹಾ ಅವತಾರ್ ಫೌಂಡೇಶನ್ ಅಲ್ಲಿ ದಿನನಿತ್ಯ ಬರುತ್ತಿರುವ ಈ ಧ್ಯಾನ, ಸಂಗೀತ ಧ್ಯಾನಕ್ಕೆ ಈ ಲೇಖನ ತುಂಬಾನೇ ಒಂಥರ ಹೊಂದಾಣಿಕೆ ಅನಿಸ್ತು ನನಗೆ. ಇದು ಒಂದು ವಿಶ್ವವಾಣಿ ದಿನಪತ್ರಿಕೆಯಲ್ಲಿ ಬಂದಂತ ಲೇಖನ. ಬರೆದವರು ಮಾಯಾ ಬಾಲಚಂದ್ರ ಅಂತ. ಇವರು ಒಂದು ಕೋಲಾರ ಜಿಲ್ಲೆಯ ನ್ಯಾಯಾಲಯದ ಕಾನೂನು ಅರಿವು ಜಾಗೃತಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಇದು ಯಾಕಂದ್ರೆ ತುಂಬಾನೇ ಇನ್ಸ್ಪಿರೇಷನ್ ಅನಿಸ್ತು ನನಗೆ. ಇದು ಒಂಥರ ಎಲ್ಲ ಎಷ್ಟು ಹೊಂದಾಣಿಕೆ ಇದೆಯಲ್ಲಪ್ಪ. ಇದು ಡೈಲಿ ನಾವು ದಿನನಿತ್ಯ ಈಗ ಸ್ವರ ವಿಜ್ಞಾನ ಸಂಗೀತದ ಸುಮಾರು ಇದು ಕ್ಲಾಸ್, ಯಾಕಂದ್ರೆ ಸಂಗೀತ ಧ್ಯಾನ ಮಾಡಿದಾಗ ಎಲ್ಲರ ಮನಸ್ಸು ಎಷ್ಟು ಹಗುರತೆಗೆ ಬರುತ್ತೆ. ಅದಕ್ಕೆ ಇದರ ಬಗ್ಗೆ ಒಂದ್ ಸ್ವಲ್ಪ ನಾನು ಯಾಕೆ ನಮ್ಮ ವೇದಿಕೆಯಲ್ಲಿ ಈ ವಿಷಯನ ಹಂಚ್ಕೋಬಾರ್ದು ಅಂತ ಒಂದು ಪ್ರಶ್ನೆ ಬಂತು. ಹಾಗಾಗಿ ಈ ವಿಷಯ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇಲ್ಲಿ ಸಂಗೀತ ಎಂದ ಕೂಡಲೇ ಮನರಂಜನೆಯ ಸಾಧನ ಎನ್ನುವ ಆಲೋಚನೆಯೇ ನಮಗೆ ಸಾಮಾನ್ಯವಾಗಿ ಬಂದ್ಬಿಡುತ್ತದೆ. ಹಾಗಾಗಿ ಮನರಂಜನೆಯೊಂದಿಗೆ ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವುಗಳ ನಡುವೆ ಇದೊಂದು ಯಾವ ತರ ಕೆಲಸ ಮಾಡುತ್ತದೆ, ಒಂದು ಅದ್ಭುತ ಮಾಧ್ಯಮ ಕೂಡ ಇದು. ಇಲ್ಲಿ ಚೈತನ್ಯಂ ಸರ್ವಭೂತಾನಾಂ ನಿವೃತ್ತಿಂ ಜಗದಾತ್ಮಾನ ನಾದ ಬ್ರಹ್ಮ ಸದಾನಂದಂ ಅದ್ವಿತೀಯ ಮಹಾಸ್ಯಹೆ ಎಂದರೆ ಯಾವುದು ಸಕಲ ಜೀವಿಗಳಿಗೆ ಚೈತನ್ಯವು ತಾನೇ ಜಗತ್ತು ಆಗಿ ಸುಖ ಕೊಡುವುದು, ಯಾವುದು ಏಕೈಕ್ಯವಾಗಿದ್ದು ಆನಂದವೇ ತಾನಾಗಿರುವುದು, ಅಂಥ ಒಂದು ನಾದ ಬ್ರಹ್ಮನನ್ನು ನಾವು ಉಪಾಸಿಸುತ್ತೇವೆ ಎಂದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಳಲಾಗಿದೆ. ಹಾಗಾಗಿ ಈ ಸಂಗೀತವನ್ನು ನಾವು ನಾದವಾಗಿ, ನಾದವೇ ಬ್ರಹ್ಮವಾಗಿ, ಬ್ರಹ್ಮನೆಂದರೆ ಒಂದು ವಿಶಿಷ್ಟ ಶಕ್ತಿಯಾಗಿ ಆರಾಧಿಸುತ್ತೇವೆ. ಇಲ್ಲಿ ಪ್ರಾಣಾಗ್ನಿ ಸಂಯೋಗದಿ ಜನಿಸಿದ ಪ್ರಣವ ನಾದ ಸಪ್ತಸ್ವರ ರೂಪಿಣಿ ಎಂದು ಮೃತ್ಯುಂಜಯ ಭಾಗವತರ ಅವರು ಹೇಳಿರುವುದು ಸಹ ಇದೆ. ಇದನ್ನೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಂದ್ರೆ ದೇಶಗಳಲ್ಲಿ ಸಹ ಸಪ್ತಸ್ವರ ಅಂದ್ರೆ ಹೆಂಗೆ, ಇಲ್ಲಿ ಪರಂಪರೆಯಲ್ಲಿ ನೋಡೋದಾದರೆ ಯಾವುದೇ ಒಂದು ವಿಚಾರವನ್ನು ನಾವು ತೆಗೆದುಕೊಂಡರೂ ಅದನ್ನು ನಾವು ಆಧ್ಯಾತ್ಮಿಕ ಸಾಂಸ್ಕೃತಿಕ ನೆಲೆಯಲ್ಲಿ ನೋಡುವುದು ರೂಢಿಯೇ ಇದೆ. ಹಾಗೆ ಈ ಬೇರೆ ದೇಶಗಳಲ್ಲಿ ಕೇವಲ ಮನರಂಜನೆ ಆಗುವ ಸಂಗೀತ ನಮ್ಮಲ್ಲಿ ಇಡೀ ಸಮಾಜದ ಸಾಂಸ್ಕೃತಿಕ ಮೌಲ್ಯವನ್ನು ವರ್ಧಿಸುವ ಸಾಧನ ಆಗುತ್ತದೆ. ಬೇರೆಲ್ಲ ದೇಶಗಳಲ್ಲಿ ನಾವು ಸಹ ಸಪ್ತ ಸ್ವರಗಳ ಆಧಾರದಲ್ಲಿಯೇ ಸಂಗೀತ ಇದ್ದರೂ ನಮ್ಮಲ್ಲಿ ಈ ಸಪ್ತ ಸ್ವರಗಳಿಗೂ ಅಧ್ಯಾತ್ಮದ ರೂಪ ಕೊಟ್ಟು ಆರಾಧಿಸುವ ಕಲೆ ನಮ್ಮ ಸಂಗೀತ ಪರಂಪರೆಯನ್ನು ವಿಶ್ವದಲ್ಲಿಯೇ ಒಂದು ಒಳ್ಳೆ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದೆ. ಹಾಗೆ ಇಲ್ಲಿ ದೃಶ್ಯವಿಲ್ಲದ ಅಭಿವ್ಯಕ್ತಿ ಅಂತಲೂ ಹೇಳ್ಬೋದು. ಇಲ್ಲಿ ಚಿತ್ರಕಲೆ, ನಾಟಕ, ಶಿಲ್ಪಕಲೆ ಮುಂತಾದ ಒಂದು ಸೃಜನಶೀಲ ಕಲೆಗಳಲ್ಲಿ ಒಂದು ವಸ್ತು ಕೇಂದ್ರಿತವಾದಾಗ ವಿವರಣೆ ಇರುತ್ತದೆ, ಅಲ್ಲಿ ದೃಷ್ಟಿಗೆ ಗೋಚರವಾಗುವ ಮಾಧ್ಯಮವೂ ಇರುತ್ತದೆ. ಈ ಎಲ್ಲಾ ಗುಣಗಳನ್ನು ಸೋಲಾಗುವವರ ಸಮೂಹಗಳಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಇಲ್ಲಿ ಸಾಮಾಜಿಕ ರಾಜಕೀಯ ತಿರುವುಗಳನ್ನು ಪಡೆಯುವ ಸಾಧ್ಯತೆಯೂ ಕೂಡ ಇಲ್ಲಿದೆ. ಎಷ್ಟೋ ಸಲ ಮೂಲ ಉದ್ದೇಶವೇ ನಮ್ಮಲ್ಲಿ ಮರೆಯಾಗಿ ಅದೊಂದು ವಿರುದ್ಧ ದಿಕ್ಕಿನಲ್ಲಿ ಅಭಿವ್ಯಕ್ತವಾಗುವುದನ್ನು ಸಹ ನಾವು ನೋಡ್ತಾ ಇರ್ತೀವಿ. ಹಾಗೆ ಆಲಿಸುವುದರಿಂದಲೇ ಇಲ್ಲಿ ಅಂದ್ರೆ ಯಾವುದನ್ನು ನಾವು ಯಾವ ತರ ಗ್ರಹಿಸಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಗೀತದ ಅಂದ್ರೆ ಎಷ್ಟೊಂದ್ ಕಡೆ ಈಗ
ಇಲ್ಲಿ ನಾವು ಸಾಮಾಜಿಕ ರಾಜಕೀಯ ತಿರುವನ್ನು ಪಡೆಯುವ ಸಾಧ್ಯತೆ ಇದೆ. ಎಷ್ಟೋ ಸಲ ನಮ್ಮ ಮೂಲ ಉದ್ದೇಶನೇ ಮರೆಯಾಗಿರುತ್ತದೆ. ಹಾಗಾಗಿ ಸಂಗೀತದ ವಿಭಕ್ತಿಗೆ ಭಾಷೆಯ ಹಂಗಿಲ್ಲ. ಕೇವಲ ಸ್ವರ ಲಯಗಳಲ್ಲಿ ಭಾವಾಭಿವ್ಯಕ್ತಿಯನ್ನು ಆಲಿಸುವುದರಿಂದಲೇ ಎಷ್ಟೊಂದು ಆ ಕಿ- ಆ, ಲಯಗಳಲ್ಲಿ ಭಾವಾಭಿವ್ಯಕ್ತಿಯನ್ನು ಆಲಿಸುವುದರಿಂದ ಗ್ರಹಿಸಬಹುದು. ಭಾವ ತೀವ್ರತೆಯ ಅನುಭೂತಿಯನ್ನು ಕೂಡ ನಾವು ಪಡೆಯಬಹುದು. ಎಲ್ಲ ವಿಧವಾದ ಸಂಗೀತಗಳಿಂದ ಅದರದೇ ಆದ ಒಂದು ವಿಭಿನ್ನ ಅನುಭವ ಪಡೆಯಲು ಸಾಧ್ಯವಿದ್ದರೂ ಇಲ್ಲಿ ಶಾಸ್ತ್ರೀಯ ಮತ್ತು ಮನೋವಿಕಾಸ ಕಲಾತ್ಮಕವಾದ ಹರಿವು ಕೂಡ ದೊರೆಯುತ್ತದೆ. ಯಾವುದೇ ಘಟನೆಯ ಕಥನವಿಲ್ಲದೆ ಅಲ್ಲಿ ನಾವು ಕೇವಲ ಆಲಾಪನೆ, ಕಲ್ಪನಾಸ್ವರ ಮತ್ತು ವಿನ್ಯಾಸಗಳಿಂದ ಸಂಗೀತದಲ್ಲಿ ಆಧ್ಯಾತ್ಮವನ್ನು ಕೂಡ ಪಡೆಯಬಹುದು. ಹೀಗಾಗಿ ಶಾಸ್ತ್ರೀಯ ಸಂಗೀತದ ಪ್ರಫುಲ್ಲತೆ ಒಂದು ಸಮಾಜದ ಒಂದು ಸಾಂಸ್ಕೃತಿಕ ಮೌಲ್ಯವನ್ನು ಕೂಡ ಎತ್ತಿ ಹಿಡಿಯುತ್ತದೆ. ಹಾಗೆ ಇಲ್ಲಿ ಸಂಗೀತದಿಂದ ಚಿಕಿತ್ಸೆ ಪಡೆಯಬಹುದು ಅಂತ ಒಂದು ಎಷ್ಟು ವಿವರಣೆ ನೀಟಾಗಿ ಕೊಟ್ಟಿದ್ದಾರೆ ಅಂದ್ರೆ ಮಾಸ್ಟರ್ಸ್ ಇಲ್ಲಿ. ಈಗ ನಾವು ದಿನನಿತ್ಯ ನಮ್ಮ ಮಹಾವತಾರ ವೇದಿಕೆಯಲ್ಲಿ ಬರುತ್ತಿರುವ ಸಂಗೀತದ ಧ್ಯಾನವನ್ನು ಮಾಡಿದಾಗ ನಮಗೆ ಅದರದ ಅರಿವು ಈಗಾಗಲೇ ನಮ್ಗೆಲ್ಲರಿಗೂ ಬಂದಿದೆ. ಯಾಕಂದ್ರೆ ಅದನ್ನ ನಮ್ಮ ಮನಸ್ಸನ್ನು ಎಷ್ಟು ಒಂದು ಏಕಾಗ್ರತೆಗೊಳಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ ಅನ್ನೋದಕ್ಕೆ ನಾವು ದಿನನಿತ್ಯ ನಮ್ಮ ಧ್ಯಾನದ ಅಭ್ಯಾಸದಲ್ಲೇ ಇದನ್ನು ಕಂಡುಕೊಂಡಿದೀವಿ. ಸಂಗೀತ ಅದರದ್ದೇ ಆದ ಒಂದು ಭಿನ್ನ ಆಯಾಮಗಳಿವೆ. ವೈಜ್ಞಾನಿಕ ಸಂಗೀತಕ್ಕೆ ಆನಂದನಾದಿಕ ಆಧ್ಯಾತ್ಮಿಕ ನೆಲೆಯಲ್ಲಿ ಸಂಗೀತ ಹಿರಿಯನ್ನು ಗಮನಿಸಿದರೆ ಸಂಗೀತದ ವಿಶಾಲ ಬೆಳೆದು ಬಂದ ದಾರಿಯನ್ನು ಅರಿವಾಗುತ್ತದೆ. ಹಾಗಾಗಿ ಇಲ್ಲಿ ನಾವು ಹೆಂಗೆ ಅಂದ್ರೆ ಇಲ್ಲಿ ನಮ್ಮ ಯಾವ ತರ ಇಲ್ಲಿ ಒಂದು ಈ ಸಂಶೋಧನೆಗಳ ಪ್ರಕಾರ ಸಂಗೀತದಲ್ಲಿ ಡೋಪಮೈನ್ ಮತ್ತು ಸಿರೋಟೆನಿನ್ ಎಂಬ ರಾಸಾಯನಿಕಗಳನ್ನು ಕೂಡ ಬಿಡುಗಡೆ ಮಾಡುತ್ತದೆ ಅಂತ. ಸಂಗೀತವು ಮನಸ್ಥಿತಿ, ಸ್ಮರಣ ಶಕ್ತಿ ಮತ್ತು ದೃಶ್ಯಗಳನ್ನು ನೋಡುವ ರೀತಿಯನ್ನು ನಿರ್ದೇಶಿಸುತ್ತದೆ. ಅಂದರೆ ನಾವು ಹೇಳುವ ಹಾಡಿನ ಪ್ರಕಾರ ನಮ್ಮ ಜಗತ್ತು ನಮಗೆ ಆ ಕ್ಷಣದಲ್ಲಿ ಸುಂದರವಾಗಿಯೋ ಗಂಭೀರವಾಗಿಯೋ ಶೋಕದ ಮಡುವಾಗಿಯೋ ರಸಾನುಭೂತಿಯನ್ನು ನೀಡುವ ಒಂದು ಉದ್ದೇಶವಾಗಿ ಕಾಣಿಸುತ್ತದೆ, ಸನ್ನಿವೇಶವಾಗಿ ಕಾಣಿಸುತ್ತದೆ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ನಾವು ಭಾವನೆಗಳನ್ನು ಸಮತೋಲನದಲ್ಲಿಡಲು ಇತ್ತೀಚಿನ ದಿನದಲ್ಲಿ ಮ್ಯೂಸಿಕ್ ಥೆರಪಿಯನ್ನು ಕೂಡ ನಾವು ಹೆಚ್ಚಾಗಿ ಬಳಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗೆ ಮೃದುವಾದ ಕಾರ್ಟಿಸಾಲ್ ಅಂದ್ರೆ ನಮ್ಮ ಸ್ಟ್ರೆಸ್ ಕಾಜಿಂಗ್ ಹಾರ್ಮೋನ್ ಅನ್ನೋದನ್ನ ಯಾವ ತರ ಮಟ್ಟವನ್ನ ಅದನ್ನ ಕಡಿಮೆ ಮಾಡಬಹುದು. ಈಗ ನಾವು ಸಂಗೀತದಲ್ಲಿ ಯಾವುದೇ ಒಂದು ಹಾಡನ್ನ ಹಾಕೊಂಡು ನಾವು ಅದರಲ್ಲಿ 1-2 ನಿಮಿಷ ಅದನ್ನ ಕೇಳ್ತಾ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಆ ಕೆಲಸಗಳು ಎಷ್ಟೊಂದು ಸುಸೂತ್ರವಾಗುತ್ತೆ. ಎಷ್ಟೋ ಒಂದು ಒತ್ತಡ ಇದ್ರೂ ಬಂದ ತಕ್ಷಣ ಒಂದು ದೇವರ ನಾಮ ಆಗ್ಲಿ ಅಥವಾ ಬೇರೆ ಯಾವುದೇ ಒಂದು ನಮ್ಗೆ ಇಷ್ಟವಾದ ಮ್ಯೂಸಿಕ್ ಕೇಳಿದಾಗ ನಮ್ಮ ಮನಸ್ಸು ಅಲ್ಲಿ ಒಂಥರ ಎಷ್ಟು ಶಾಂತತೆಗೆ ವಾಲುತ್ತದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗೆಯೇ ಈ ಒಂದು ಅಂದ್ರೆ ಎಷ್ಟು ಆಲಿಸುವ ಉಸಿರಾಟದ ವೇಗ ಕೂಡ ಸಮತೋಲನಕ್ಕೆ ಹೋಗಿ ಉಸಿರಾಟದ ಸ್ಥಿತಿ ನಮ್ಮಲ್ಲಿ ಸಮವಾಗುತ್ತದೆ. ಇದರಿಂದಲೇ ಮೊದಲೇ ನಾನು ಇಲ್ಲಿ ಪ್ರಶಾಂತದ ಆವರಿಸಿದ ಭಾವ ಖಿನ್ನವಾಗಿದ್ದ ಮನಸ್ಸು ಕೂಡ ಎಲ್ಲವುಗಳ ತೀವ್ರತೆಯನ್ನು ಕಡಿಮೆ ಮಾಡಲು ಇದು ಒಂಥರ ನಮಗೆ ತುಂಬಾನೇ ಇದು ಸಹಾಯಕವಾಗುತ್ತದೆ. ಹಾಗೆ ಈ ಮಿದುಳಿನಲ್ಲಿ ಚೋಪ್ಮೇನ್ ಉತ್ಪತ್ತಿ ಹೆಚ್ಚಿಸಿ ಈ ದೈಹಿಕ ನೋವುಗಳಾದ ಸಂಭ್ರಮದ ಭಾವಕ್ಕೆ ಕಾರಣ, ಎಷ್ಟೊಂದು ಭಾವಕ್ಕೆ ಕಾರಣ ದೃಶ್ಯಿಕ ಸಂಭ್ರಮ, ನಳಿತ, ಶಸ್ತ್ರಚಿಕಿತ್ಸೆಯ ನಂತರದ ನೋವುಗಳು, ಮಾಂಸಖಂಡಗಳ ಸ್ನಾಯುತರವು, ಈ ತರ ಪ್ರತಿದಿನ ಎಷ್ಟೊಂದು ಈ ಕಾಯಿಲೆಗಳಿಗೆ ಅಥವಾ ತೆರವುಗಳಿಗೆ ಈ ಪ್ರತಿದಿನ ಸಂಗೀತ ಅಭ್ಯಾಸ ಅಂದ್ರೆ ಈಗ ಎಷ್ಟೊಂದು ಸಂಗೀತ ಅಭ್ಯಾಸದಲ್ಲಿ ಸುಮಾರು ಇದಿದೆ, ಪ್ರಕಾರಗಳಿದೆ. ಗಾಯನ ಇದೆ, ಕೊಳಲು ಇದೆ, ಸುಮಾರಾದ ತಬಲಾ, ಆ ತರ ಎಲ್ಲ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಅದರ ಅಭ್ಯಾಸ ಮಾಡುವುದರಿಂದಲೂ ಅಥವಾ ಅದನ್ನು ಕೇಳುವುದರಿಂದಲೂ ನಮಗೆ ಉಸಿರಾಟದ ಪ್ರಕ್ರಿಯೆ ತುಂಬಾನೇ ಒಂದು ಚೆನ್ನಾಗಿ ಸರಾಗವಾಗಿ ಅದು ರೂಪುಗೊಳ್ಳುತ್ತದೆ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಆಯಾದಿ ಪ್ರಶಂತ ನಾಸಾಡೂಲ ಎಂತೋ ಶೋಭಿಟ್ಟು ಸದಸ್ಯರ ಆಲರ ಬಚೆ ಪವೆ ಮನಸ್ಸ ಅಂದ್ರೆ ಇಲ್ಲಿ ಒಂದು ತ್ಯಾಗರಾಜರ ಕೀರ್ತನೆ ಇದು. ಇಲ್ಲಿ ಅದು ನಮ್ಗೆ ಹೆಂಗ್ ಪುಷ್ಟೀಕರಿಸುತ್ತದೆ ಅಂದ್ರೆ ನಾಭಿಯಿಂದ ಹೊರಡುವ ಒಂದು ಹೃದಯದ ಮೂಲಕ ಕಂಠವನ್ನು ಹಾದು ಬಾಯಿ, ನಾಲಿಗೆ, ಮೂಗು ಎಲ್ಲಗಳನ್ನು ಸ್ಪರ್ಶಿಸಿ ಕೂಡ ಅದು ಹೊರಹೊಮ್ಮುತ್ತದೆ. ಅಲ್ಲಿ ನಮ್ಮ ನಾಡಿಗಳು ಪ್ರಚೇತನಗೊಳ್ಳುತ್ತವೆ. ಹಾಗಾಗಿ ಶ್ವಾಸಕೋಶ ಪೂರ್ಣ ಪ್ರಮಾಣದಲ್ಲಿ ಹಿಗ್ಗಿ ಕೆಲಸ ಮಾಡುತ್ತಾ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಇಲ್ಲಿ ನಾವೊಬ್ಬರೇ ಯಾವಾಗ್ಲಾದ್ರೂ ಇದ್ದಾಗ ಒಂದು ಅನುಭವವನ್ನ ನಾವು ಕಂಡ್ಕೊಂಡಿರ್ತೀವಿ. ಎಷ್ಟೊಂದು ಜನ ಏಕಾಂಗಿಯಾಗಿದ್ದಾಗ, ಈಗೆಲ್ಲ ಮನೆಯಲ್ಲಿ ಎಲ್ಲ ಹೋದ್ರು ಏನೋ ಒಂಥರ ಒಬ್ಬರೇ ಆದ್ವಲ್ಲ ಅಂತ ಒಂದು ಫೀಲ್ ಬಂದಾಗ ಆ ಟೈಮಲ್ಲಿ ನಾವು ಒಂದು ಸಂಗೀತ ಹಾಕೊಂಡ್ರೆ ಅಲ್ಲಿ ಸಂಗೀತದ ಅನಂತ ಭಾವಲಹರಿಗಳು ಹರಡಿಕೊಂಡು ಒಂಟಿತನವನ್ನು ಕೂಡ ನಮ್ಮ ಓಡಿಸಿಬಿಡುತ್ತದೆ ಅಂತೆ. ಹಾಗೆಯೇ ಮನಸ್ಸು ಸಹಜ ಸ್ಥಿತಿಯಲ್ಲಿರುವಾಗ ಅಲ್ಲಿ ನಿದ್ದೆ,
ಆಹಾರ ಎಲ್ಲವೂ ಸಹಜ ಸ್ಥಿತಿಗೆ ಬಂದು ಬಿಡುತ್ತದೆ. ಗಾಳಿಗಿಂತಲೂ ವೇಗವಾಗಿರುವ ನಮ್ಮ ಮನಸ್ಸಿನ ಓಟಕ್ಕೆ ಈ ನಿಧಾನ ಲಯದ ಸಂಗೀತ ಒಂದು ಬ್ರೇಕ್ ಕೂಡ ಆಗಬಲ್ಲದು. ಸುಮಧುರ ಸಂಗೀತವು ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಮನಸ್ಸನ್ನು ಏಕಾಗ್ರತಗೊಳಿಸಿ ದಿಕ್ಕಿನಲ್ಲಿ ಅದ್ಭುತವಾಗಿ ಒಂದು ಕೆಲಸವನ್ನೇ ಮಾಡುತ್ತದೆ. ಇದು ಮನಸ್ಸನ್ನು ಧ್ಯಾನದ ಸ್ಥಿತಿಗೆ ಕೂಡ ನಮ್ಮನ್ನು ತಲುಪಿಸುತ್ತದೆ. ಹಾಗಾಗಿ ಇಲ್ಲಿ ಮೋಹನ ರಾಗವು ಮನಸ್ಸಿಗೆ ಶಾಂತಿ ನೀಡಿದರೆ, ಕಲ್ಯಾಣಿ ಆಶಾವಾದ ಮೂಡಿಸಿ ಉತ್ಸಾಹ ತುಂಬುತ್ತದೆ. ಹಂಸಧ್ವನಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಡೆದರೆ, ಇಲ್ಲಿ ಶಿವರಂಜನಿ ಭಾವನಾತ್ಮಕ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. ಹೀಗೆ ವಿಭಿನ್ನ ರಾಗಗಳು ದಿನದ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತಾ, ರಾಗವನ್ನು ಕೇಳುತ್ತಾ ಕಣ್ಮುಚ್ಚಿ ಆಳವಾದ ಉಸಿರಾಟದೊಂದಿಗೆ ಆ ಸಂಗೀತದಲ್ಲಿ ಲೀನವಾಗಬಹುದಾದರೆ ಎಲ್ಲಾ ಅನಿತ್ಯತೆಗಳು ದೂರವಾದ ಭಾಷೆ ಮೂಡಲು ಸಾಧ್ಯ ಅಲ್ಲವೇ? ಎಷ್ಟು ಚೆನ್ನಾಗಿದೆ ಅಷ್ಟು. ಇಲ್ಲಿ ಎಷ್ಟೆಲ್ಲ ನಾವು ಅದು ಹೆಂಗೆ ಅಂದ್ರೆ, ಯಾವುದೇ ಒಂದು ವಿಷಯದ ಮೇಲೆ ನಮ್ದು ನಂಬಿಕೆ ಶ್ರದ್ಧೆ ಕೂಡ ಮುಖ್ಯ ಪಾತ್ರ ವಹಿಸುತ್ತದೆ ಇಲ್ಲಿ. ಹಾಗೆ ಇಲ್ಲಿ ಮುಂದೆ ಈಗ ಮಗು ನಿದ್ರೆ ಜಾರುವಾಗ ಇಲ್ಲಿ ಜೋಜೋ ಲಾಲಿ ನಾ ಹಾಡುವೆ ಅಂತ ಮಕ್ಕಳನ್ನ ಮಲಸುವಾಗ ನಾವು ಒಂದು ಲಾಲಿ ಹಾಡುಗಳನ್ನ ಹಾಡ್ತಾ ಇರ್ತೀವಿ. ಅಲ್ಲಿ ಅದು ಜಾರದೆ ತುಂಬಾ ಒಂಥರ ಹಠ ಮಾಡ್ತಾ ಇರುವಾಗ, ಅಂದ್ರೆ ಅವಾಗ ಅಮ್ಮನ ಜೋಗುಳ ಎಷ್ಟು ಒಂದು ಆರಂಭದ ಕ್ಷಣದಲ್ಲಿ ಅದರ ಕಣ್ಣುಗಳು ನಿಧಾನವಾಗಿ ಮುಚ್ಕೊಳ್ಳ ಆರಂಭಿಸ್ತದೆ. ಅಮ್ಮ ಒಂದು ಲಾಲಿ ಹಾಡಕ್ ಸ್ಟಾರ್ಟ್ ಮಾಡಿದ್ರೆ ಮಗುಗಲ್ಲಿ ಅಂದ್ರೆ ಇನ್ನ ಏನು ಅದ್ರ ಪ್ರಪಂಚ ಜ್ಞಾನನೇ ಇರೋಲ್ಲ. ಬಟ್ ಆ ಸಂಗೀತಕ್ಕೆ ಅದು ಮಗುನು ಆತರ ನಿದ್ದೆಗೆ ಜಾರುತ್ತೆ. ಅಂದ್ರೆ ಇದರಲ್ಲಿ ಎಷ್ಟು ಇದಿದೆ. ಇದು ಸುಗಮವಾದ ದ್ಯೋತಕ ಜೋಗುಳದ ಲಯ ಭಾವನಾತ್ಮಕತೆಯೊಂದಿಗೆ ಮಮತೆ, ನಾಡ ಮತ್ತು ದೇಹ ಶಾಸ್ತ್ರ ಇದು ಇರುವುದು ಸಾಮಾನ್ಯವಾದ ನಿಧಾನಗತಿಯಲ್ಲೇ ಅಮ್ಮನ ಧ್ವನಿಯು ಮಗುವಿಗೆ ಗರ್ಭಾವಸ್ಥೆಯಿಂದಲೇ ಪರಿಚಿತವಾದ ಶಬ್ದವಾಗುತ್ತದೆ. ಹಾಗಾಗಿ ಜೋಗುಳದ ನಾದವು ಮಗುವಿಗೆ ಭದ್ರತೆಯ ಸಂಕೇತವನ್ನು ಕೊಟ್ಟು ಬಿಡುತ್ತದೆ. ಮೃದು ಧ್ವನಿಗಳು ನರಮಂಡಲವನ್ನು ಶಾಂತಗೊಳಿಸಿ ಉಸಿರಾಟವನ್ನು ಸಹಜ ಸ್ಥಿತಿಗೆ ತಂದು ಮಗುವಿನ ಮಿದುಳಿನಲ್ಲಿ ಒಂದು ನೆಮ್ಮದಿಯನ್ನೇ ಮೂಡಿಸಿ ಒಂದು ನಿದ್ರೆಯ ಪ್ರಕ್ರಿಯೆ ಅದಕ್ಕೆ ಆರಂಭವಾಗಲು ಸಹಾಯಕವಾಗುತ್ತದೆ. ಹಾಗಾಗಿ ಇಲ್ಲಿ ಎಷ್ಟೋ ಈ ನಾದದಲ್ಲಿ ನಮಗೆ ಅರಿವಾಗುತ್ತದೆ. ಅಂದ್ರೆ ನೀನು ಸುರಕ್ಷಿತ ಎಂಬ ಸಂದೇಶವೂ ಕೂಡ ಮಗುವಿನ ಒಂದು ಸುಪ್ತ ಮನಸ್ಸನ್ನು ತಲುಪುತ್ತದೆ ಅಂತ ಹೇಳ್ತಾ ಇದೆ. ಇಲ್ಲಿ ಮಗುವಿಗೆ ಸಂಗೀತದೊಂದಿಗೆ ಅಮ್ಮನ ಸಂಬಂಧದ ಸ್ಪರ್ಶವು ಕೂಡ ಆಗುತ್ತದೆ. ಹಾಗೆಯೇ ವಿಶೇಷ ಇಲ್ಲಿ ನಾದೆ ಮಮತೆ ಅಂದ್ರೆ ಒಂದು ಮನೋವಿಜ್ಞಾನ, ಶರೀರ ವಿಜ್ಞಾನ ಎಲ್ಲವೂ ಒಂದಾಗುವ ಅನನ್ಯ ಕ್ಷಣಗಳು ಸಾಕ್ಷೀಭೂತವಾಗಿ ಉಳಿಯುತ್ತವೆ. ಗದ್ದಲದ ಜಗತ್ತಿನಲ್ಲಿ ಮೃದುನಾದವು ಶಾಂತಿಯ ಸೇತುವೆ ಎನ್ನುವುದನ್ನು ಈ ದೃಶ್ಯ ನಮಗೆ ನೆನಪಿಸುತ್ತದೆ. ಹಾಗಾಗಿ ಇಲ್ಲಿ ಎಷ್ಟೋ ಜನ ಈಗ ಒಂದು ಅಪಘಾತದಲ್ಲಿ ತೀವ್ರವಾಗಿ ಆಘಾತವಾಗಿ ತಮ್ಮನ್ನ ಅಂದ್ರೆ ಎಲ್ಲ ತಮಗೇನಿದೆ ಅದನ್ನೇ ಮರ್ತಿದ್ರು. ಆದ್ರೂ ಎಲ್ಲ ಚಿಕಿತ್ಸೆಗಳು ಮುಗಿದ ನಂತರ ಪೂರ್ಣ ನೆನಪು ಬಾರದೆ ಇದ್ದಾಗ ಅವರನ್ನು ಒಂದು ಮ್ಯೂಸಿಕ್ ಥೆರಪಿಗೆ ಕರೆತರಲಾಯ್ತಂತೆ. ಅವಾಗ ಆಕೆಯ ಸುಕೃತ ಎನ್ನುವಂತೆ ಅವರು ಮೊದಲೇ ಸಂಗೀತ ಅಭ್ಯಾಸಿಗಳೇ ಆಗಿದ್ರು. ಅದು ಜನ್ಮದ ಫಲ ಅಂತೀವಲ್ಲ, ಯಾವ ಜನ್ಮದು ಆತರ. ಹಾಗಾಗಿ ಕೆಲವು ದಿನಗಳ ಕಾಲ ಕ್ರಮಬದ್ಧವಾಗಿ ಅವರಿಗೆ ಸಂಗೀತ ಆಲಿಸಲು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಆಕೆಗೆ ಅನುವು ಮಾಡಿಕೊಡ್ಲಾಯಿತು. ಹಾಗಾಗಿ 1 ತಿಂಗಳಲ್ಲಿ ಆಕೆ ನೆನಪಿನ ಜಾಡು ಹಿಡಿಯಲಾರಂಭಿಸಿದ್ರಂತೆ. 4 ತಿಂಗಳ ಹೊತ್ತಿಗೆ ಅವರಿಗೆ ಆಗಿದ್ದ ಮಾತಿನ ತೊಡಕು ಸಹ ಹೋಗಿ ತಾವೇ ಒಂದು ಸುಸ್ರಾವ ಹಾಡಲೇ. ಹಾಗಾಗಿ ಮತ್ತೆ 4 ತಿಂಗಳ ನಿರಂತರ ಆಲಿಸುವಿಕೆ ಅಭ್ಯಾಸಗಳಿಂದ ಕಚೇರಿ ಹಾಗೂ ಕೊಡುವಷ್ಟರ ಮಟ್ಟಿಗೆ ಅವರು ಸಿದ್ಧರಾಗಿದ್ದಾರೆ. ಅಂದ್ರೆ ಸಂಗೀತದಲ್ಲಿ ಎಂತ ಒಂದು ಅಗಾಧವಾದ ಶಕ್ತಿ ಇದೆ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬಹುದು. ಹಾಗೆ ಅಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳನ್ನೇ ಇದು ಬೀರುತ್ತದೆ. ಆಸ್ಪತ್ರೆ ಮುಂದೆ ಎಷ್ಟೊಂದ್ ಕಡೆ ನಾವು ಎಷ್ಟೋ ಫೀಸ್ಗಳದ್ದು ಒಂಥರ ಇದಿರುತ್ತೆ. ಅಲ್ಲಿ ಅಂದ್ರೆ ಒಂಥರ ಗಾಡಿಗಳೆಲ್ಲ ಕರ್ಕಶವಾಗಿ ಓಡಾಡುವಾಗ ಯಾರೋ ಒಂದು ಶಸ್ತ್ರಚಿಕಿತ್ಸೆ ಪಡೆದು ಆಸ್ಪತ್ರೆ ಹೊರಬಂದ ರೋಗಿ ಆ ಸಂಗೀತದ ಒಂದು ಸುಶ್ರಾವ್ಯವನ್ನ ಕೇಳಿದಾಗ ಅಲ್ಲಿ ಅವ್ರಿಗೊಂದು ಏನೋ ಆಗ್ಬೇಕನ್ನೋ ಒಂದು ಪರಿಸ್ಥಿತಿನೂ ಅದನ್ನ ಹಿಂದಕ್ಕೆ ತಡೆಯುತ್ತೇನೆ ಅಂತ. ಅಂದ್ರೆ ಅಷ್ಟು ಅದರಲ್ಲಿ ಒಂದು ಅಗಾಧವಾದ ಇದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಮತ್ತೊಬ್ಬರ ಶಾಂತಿಯನ್ನು ಅದನ್ನ ಕೊಡಕ್ಕೂ ಇದು ಕೊಡುತ್ತೆ, ಪ್ರೇರಣೆ ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ಪ್ರಕೃತಿ ತತ್ವ ಯಾವ ತರ ಇಲ್ಲಿ ಇದೆ ಅನ್ನೋದಕ್ಕೆ ಬೇರೆ ಬೇರೆ ಸ್ವರಗಳನ್ನು ವಿಭಿನ್ನವಾಗಿ ಪ್ರಯೋಜಿಸಿ ಸಿದ್ಧಪಡಿಸಲಾದ ರಾಗಗಳು ಮೊದಲು ಹೇಗೆ ಅದು ನಮಗೆ ತಲುಪುತ್ತದೆ ಅನ್ನೋದಕ್ಕೆ ವಾಕ್ಯಗಳ ಮೂಲಕ ಸಾಹಿತ್ಯ ಅರ್ಥವಾಗುವುದು. ನಂತರದ ಪ್ರಕ್ರಿಯೆ ವಾಕ್ಯಗಳಲ್ಲಿ ಪದಗಳಲ್ಲಿ ಅಕ್ಷರಗಳಲ್ಲಿ ಸ್ವರಗಳು
ಹೀಗೆ ಸಂಗೀತದ ಹರವು ಆಳಕ್ಕೂ ಅಗಲಕ್ಕೂ ಎತ್ತರಕ್ಕೂ ವಿಸ್ತರಿಸುತ್ತಾ ವಿಶಾಲವಾಗುತ್ತಾ ಸಾಗುತ್ತದೆ. ಹಾಗೆ ಇಲ್ಲಿ ಸ್ವತೋ ರಂಜಯತಿ ಶ್ರೋತೃ ಚಿತ್ತಂಸ ಸ್ವರ ಮುಚ್ಚತೆ ಎಂದರೆ ತನ್ನಷ್ಟಕ್ಕೆ ಮುಂಜಾನೆ ಅಂದ್ರೆ ತಾನೇ ಕೇಳುವವರ ಮನಸ್ಸಿಗೆ ಇದು ಹೆಂಗೆ ರಂಜನೆಯನ್ನು ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಧ್ವನಿಗಳೇ ಸ್ವರಗಳು. ಧ್ವನಿಯ ವೈಶಿಷ್ಟ್ಯತೆವೇನೂ ಕಡಿಮೆದಲ್ಲ. ಮಾತಿಗೊಂದು ಧ್ವನಿ, ವ್ಯಕ್ತಿಗೊಂದು ಧ್ವನಿ, ಸಮಾಜಕ್ಕೊಂದು ಧ್ವನಿ, ಹೀಗೆ ಧ್ವನಿಸುತ್ತಾ ಮಾರ್ದಾಸುತ್ತಾ ಹೋಗುತ್ತದೆ. ಅಂದರೆ ಇಲ್ಲಿ ಧ್ವನಿ ಕೇವಲ ಗಾಯನಕ್ಕೆ ಸೀಮಿತವಲ್ಲ. ಬ್ರಹ್ಮಾಂಡದೆಲ್ಲೆಡೆ ಎಲ್ಲಕ್ಕೂ ಅದರದ್ದೇ ಆದ ಒಂದು ಶಕ್ತಿ ಇದೆ. ಹಾಗಾಗಿ ಇದು ಹೆಂಗೆ ಅಂದ್ರೆ ಕಂಠದಿಂದ ಈಗ ನಾವು ನೋಡ್ತಿರ್ತೀವಿ. ಅಂದ್ರೆ ಯಾವ್ದಕ್ಕೆ ಅಂದ್ರೆ ಪ್ರಕೃತಿಗೆ ಘಾಸಿಯಾಗದಂತೆ ಅಲ್ಲಿ ಕಾಳಜಿನೂ ವಹಿಸುವ ಸ್ವರ ಆಧಾರಕರು ಇದ್ದಾರೆ. ಅಂದ್ರೆ ಈಗ ತುಂಬಾ ಕರ್ಕಶವಾಗಿ ಎಲ್ಲ ಇದ್ರೆ ನಮಗದು ಒಂಥರ ಶಾಂತತೆ ಕೊಡಲ್ಲ. ಸುಮಧುರವಾದ ಸಂಗೀತನೇ ನಮಗೆ ಇದು ಕೊಡುತ್ತೆ. ಪ್ರಭೇದಗಳಾದ ಪ್ರಕೃತಿ ಸ್ವರ ಆಗ್ಲಿ, ವಿಕೃತಿ ಸ್ವರ ಅಂತ 2 ಟೈಪ್ ಬರುತ್ತೆ ಇದರಲ್ಲಿ. ಅದರಲ್ಲಿ ಕಂಠದಿಂದಲೂ ವಾದ್ಯದಿಂದ ನುಡಿಸೋರು ಅದಲ್ಲಿ ತುಂಬಾ ಅದು ಒಂಥರ ನಮ್ಮ ಮನಸ್ಸಿಗೆ ಹಿತ ಕೊಡುತ್ತೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಈ ಪ್ರಕೃತಿ ಸ್ವರ ಎನ್ನುವುದನ್ನು ಸಂಗೀತದ ವಾರಿ ಭಾಷಿಕ ಶಬ್ದವಾಗಿ ನೋಡದೆ ನಾವು ಸಾರ್ವತ್ರಿಕವಾಗಿ ನೋಡುವುದಾದ್ರೆ ಅದು ಪ್ರಕೃತಿಯದ್ದೇ ಆದ ಸ್ವರ, ಪ್ರಕೃತಿಯ ಮೂಲ ಪ್ರವೃತ್ತಿಯನ್ನು ಧ್ವನಿಸುವಂತ ಪ್ರಕೃತಿಯ ಧ್ವನಿ. ಇದಕ್ಕೆ ಧಕ್ಕೆಯಾಗದಂತೆ ವರ್ತಿಸುವವರು, ಕಾಳಜಿ ವಹಿಸುವವರು ಸುಪ್ರವರ್ತಿಯವರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸಂಗೀತದ ಪರಿಭಾಷೆಗೆ ಮರಳಿದರೆ ಸಂಗೀತದ ಸಪ್ತಸ್ವರಗಳಲ್ಲಿ ಪ್ರಕೃತಿ ಸ್ವರಗಳೆಂದರೆ 2 ಮಾತ್ರ. ಅವು ಸ ಮತ್ತು ಪ. ಅಂದರೆ ಸ ಪ್ರಕೃತಿ ಸ್ವರಗಳು ನಿರ್ದಿಷ್ಟವಾಗಿರುವ ಸ್ವರಗಳು. ಇವು ಎಲ್ಲ ರಾಗಗಳಲ್ಲಿ ಒಂದೇ ಸ್ವರಗಳೆನಿಸಿಕೊಳ್ಳುತ್ತವೆ. ಇವುಗಳು ರಾಗದಿಂದ ರಾಗಕ್ಕೆ ಬದಲಾಗುತ್ತಾ ಹೋಗುತ್ತವೆ. ಅಂದರೆ ಪ್ರಕೃತಿ ಸ್ವರಗಳು ಮತ್ತು ವಿಕೃತಿ ಸ್ವರಗಳು ವಿರುದ್ಧ ಗುಣ ಸ್ವಭಾವಗಳನ್ನು ಹೊಂದಿದ್ದರೂ ಇವು ಯಾವುವು ವಿರುದ್ಧ ಧ್ವನಿಗಳಲ್ಲ. ಸ್ವರಗಳೆಲ್ಲವೂ ಪರಸ್ಪರ ಪೂರಕವೇ. ಎಲ್ಲರೂ ಒಂದಾಗಿ ರಾಗಕ್ಕೆ ಸಂಪನ್ನತೆಯನ್ನು ಕೊಟ್ಟು ಪೂರ್ಣವಾಗುವಂತೆ ಮಾಡುವ ಗುಣ ಈ ಎಲ್ಲ ಸ್ವರಗಳಿಗೂ ಇವೆ. ಹಾಗೆ ಈ ಬ್ರಹ್ಮಾಂಡದಲ್ಲಿನ ಅಂದರೆ ಪ್ರಕೃತಿಯಲ್ಲಿನ ಎಲ್ಲ ಧ್ವನಿಗಳು ಒಂದಕ್ಕೊಂದು ಪೂರಕವೇ ಆಗಿವೆ. ಇಲ್ಲಿ ಯಾವುದು ವಿರುದ್ಧವಲ್ಲ. ಎಲ್ಲವೂ ಮೆಚ್ಚಿಸಿದಾಗಲೇ ಈ ಜಗತ್ತು ಒಂದು ಸುಂದರ ಜಗತ್ತಾಗುತ್ತದೆ ಅಲ್ವೇ. ಇದು ಪ್ರಕೃತಿ ಸಾರುವ ನೀತಿ ಸಂಗೀತದ ಜೀವಾಳವು ಇದೇ ಆಗಿದೆ. ಹಾಗಾಗಿ ಸಕಲ ಚರಾಚರಗಳನ್ನು ಒಳಗೊಳ್ಳುವ ಸಂಗೀತದ ದನಿಯೇ ನಾದ ಸಂಗೀತಕ್ಕೆ ಭಾಷೆಯೇ ಚೌಕಟ್ಟಿಲ್ಲ. ನಾದ ತಾನೇ ಭಾಷೆಯಾಗಿ ವಿಶ್ವದ ಹೃದಯಗಳನ್ನು ಇನ್ನೂ ಇಲ್ಲಿ ಬೆಸೆಯುತ್ತಾ ಎಲ್ಲರನ್ನೂ ಎಲ್ಲವನ್ನೂ ತನ್ನ ಅಂತರಂಗದೊಳಗೆ ಭಾವಬಂದಿಗಳನ್ನಾಗಿಸಿ ಬಿಟ್ಟಿದೆ. ಇಲ್ಲಿ ಅಂದ್ರೆ ನಾದಾಧೀನಂ ಜಗತ್ ಸರ್ವಂ ಅಂದರೆ ನಾದಮಯ ಈ ಲೋಕವೆಲ್ಲ ಅಂತ ನಾವು ಎಲ್ಲ ಈ ಫಿಲ್ಮ್ ಸಾಂಗ್ಗಳಲ್ಲಿ ನಾವು ಕೇಳಿದೀವಿ. ಅದೇ ಇದಿರುತ್ತೆ. ಹಾಗೆ ಇಲ್ಲಿ ಒಂದು ಅಧ್ಯಾತ್ಮಕ್ಕೆ ಲಿಂಕ್ ಉಪನಿಷತ್ತಿನ ನಾದ ತತ್ವ ಮತ್ತು ರಾಗಗಳ ಅನುಭವ ಶಾಸ್ತ್ರ ಒಂದೇ ಆಂತರಿಕ ಚೇತನದ 2 ಮುಖಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾದೋ ಬ್ರಹ್ಮ ಅಂದ್ರೆ ನಾದವೇ ಬ್ರಹ್ಮ ಎನ್ನುವುದರ ಮೂಲಕ ನಾದವನ್ನು ಬ್ರಹ್ಮ ತತ್ವದ ಪ್ರಕಟಣೆ ಎಂದು ನಾವು ಕಾಣಲಾಗುತ್ತದೆ. ಇದಂ ಸರ್ವಂ ಕೂಡ ಹೇಳುತ್ತವೆ. ಮತ್ತೆ ನಿಯಂತ್ರಣದ ಸಾಧನ ಶಬ್ದಾತೀತು ಬ್ರಹ್ಮ ಎನ್ನುವಂತೆ ರಾಗವು ಸಾಧಕನನ್ನು ಶಬ್ದದಿಂದ ಶಬ್ದಾತೀತದವರೆಗೆ ಕರೆದೊಯ್ಯುತ್ತದೆ. ಹಾಗೆ ನಾದವು ಬ್ರಹ್ಮಾನುಭವಕ್ಕೆ ದಾರಿ, ರಾಗವು ಆ ದಾರಿಯಲ್ಲಿ ನಡೆಯುವ ಕ್ರಮವಾಗಿ. ಇಲ್ಲಿ ಒಂದನ್ನ ನಾವು ಇಲ್ಲಿ ಮಾಸ್ಟರ್ಸ್ ಇನ್ನ 5 ನಿಮಿಷ ಟೈಮ್ ಇದೆಯಾ ಮ್ಯಾಮ್? ಮೇಡಮ್ 7:15 ಲಾಸ್ಟ್. ಹಾ ಸರಿ ಮೇಡಮ್, ಒಂದು 5 minutes ಆಯ್ತು. ಹಾ, ಹಾಲಿನ ಹನಿಗಳ ಹಿಂದೆ ಒಂದು ಸಂಗೀತದ ವಿಜ್ಞಾನ. ಇಲ್ಲಿ ಮಾಸ್ಟರ್ಸ್ ನಮ್ಗೆಲ್ಲರಿಗೂ ಒಂದು ಪಟ್ಟಂತ ಇದು ನಾವು ಬಂದಾಗ ಒಂದು ಕೊಳಲು ವಾದನ, ಕೃಷ್ಣನ ಕೊಳಲು ವಾದನ ನಮಗೆ ಎಲ್ಲರಿಗೂ ಅದು ನೋಡ್ತಾ ಇರ್ತೀವಿ ನಾವು. ಈಗ ಕೊಳಲು ಬಾರಿಸ್ತಾ ಇದ್ರೆ ಕೃಷ್ಣ ಎಷ್ಟು ಹಸುಗಳು ಅವನ ಹಿಂದೆಯಿಂದ ಹೋಗ್ತಾ ಇರ್ತವೆ. ಅದು ಯಾಕೆ ಅವನು ಕಣ್ಮುಚ್ಚಿ ಕೊಳಲು ಊದುವಾಗ ಅಲ್ಲಿ ಒಂಥರ ಮೇಯುತ್ತಿದ್ದ ಹಸುಗಳು ಅವನತ್ತು ಓಡಿ ಬರುತ್ತವೆ ಅಂತೆ. ಇದು ನಮ್ಮ ಸ್ಥಿತಿಯಲ್ಲಿ ಮತ್ತೆ ಮತ್ತೆ ಮೂಡುವ ಸುಂದರ ದೃಶ್ಯ ಕೂಡ ಆಗಿದೆ. ಯಾಕೆಂದ್ರೆ ಇದು ಕೇವಲ ಪೌರಾಣಿಕ ಕಲ್ಪನೆ ಅಲ್ಲ, ಮಾನವ ಪ್ರಕೃತಿ ಸಂಗೀತದ ಸಂಬಂಧದ ಆಳವಾದ ಸಂಕೇತ. ಸಂಗೀತಕ್ಕೆ ಜೀವಿಗಳನ್ನು ಆಕರ್ಷಿಸುವ ಶಕ್ತಿ ಕೂಡ ಇದೆ. ಹಾಗಾಗಿ ಈ ಕೃಷ್ಣನ ಕೊಳಲಿನ ದನಿ ಅವುಗಳಿಗೆ ಮಮತೆ, ಭರವಸೆ. ಇಲ್ಲಿ ಸಂಗೀತ ಅವಳಿಗೆ ಆಜ್ಞೆಯಲ್ಲ, ಅದು ಹೆಂಗೆ ಅಂದ್ರೆ ಆಮಂತ್ರಣದ ರೀತಿ ಕೆಲಸ ಮಾಡುತ್ತದೆ ಅಂತ. ಮನಸ್ಸುಗಳನ್ನು ಗೆಲ್ಲಲು ದ್ರಾಷ್ಟ್ಯ ಬೇಡ,
ದಾಷ್ಟ್ರೇ ಬೇಡ ಅಂತ ಹೇಳ್ತಾರೆ. ಅಲ್ಲಿ ಮೃದು ನಾದವೇ ಸಾಕು ಎನ್ನುವ ಸಂಕೇತ ಕೂಡ ನಮಗೆ ಇಲ್ಲಿ ಸಿಗುತ್ತದೆ. ಹಾಗಾಗಿ ಹಸುಗಳು ಸಹ ಮಾನವರೊಟ್ಟಿಗೆ ಬದುಕುವ ಸಹಜ ಜೀವಿಗಳು ಅಲ್ವೇ. ಅವುಗಳಿಗೂ ಭಯ, ಒತ್ತಡ ಇದೆ. ಹಾಲು ಬಿಡುವಿಕೆಗಾಗಿ ಅಕ್ಕಿಟೋಸಿನ್ ಎನ್ನುವ ಒಂದು ಹಾರ್ಮೋನ್ ಯಾವಾಗ ಅದು ಶಾಂತ ಪರಿಸ್ಥಿತಿ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತದೆ. ಗದ್ದಲದ ವಾತಾವರಣದಲ್ಲಿ ಒತ್ತಡ ಹೆಚ್ಚಾದಾಗ ಹಾಲನ್ನು ಬಿಡುವುದು ಹಸುಗಳಿಗೆ ಕಷ್ಟದ ಕೆಲಸವಾಗುತ್ತದೆ. ಹಾಗಾಗಿ ಮೃದು ಮಧುರ ಸಂಗೀತವು ಈ ನರಮಂಡಲವನ್ನು ಸಮತೋಲನಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡಿ ಹಸುಗಳ ಹಾಲನ್ನು ನೀಡುವ ಪ್ರಮಾಣ, ಗುಣಮಟ್ಟ ಎಲ್ಲವನ್ನು ಹೆಚ್ಚಿಸುತ್ತದೆ. ಹಸುಗಳ ಹಾಲಿನ ಹಿಂದೆ ಕೇವಲ ಆಹಾರವಲ್ಲ, ಒಂದು ಸಂಗೀತದ ಪರಿಸರವೂ ಕೂಡ ವೈಜ್ಞಾನಿಕವಾಗಿ ಕೆಲಸ ಮಾಡುತ್ತದೆ. ಎಷ್ಟು ಒಂದು ಈ ಒಂದು ಲೇಖನದಿಂದ ನಾನು ಆರಿಸಿಕೊಂಡ ಒಂದು ಇಷ್ಟು ಒಂದು ಇದನ್ನ ಒಂದು ಸಬ್ಜೆಕ್ಟ್ ಅನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದೀನಿ ಮಾಸ್ಟರ್ಸ್. ಈ ಒಂದು ಅವಕಾಶಕ್ಕಾಗಿ ಎಲ್ಲ ಮಹಾವತಾರ ಫೌಂಡೇಶನ್ನ ಎಲ್ಲ ಮಾಸ್ಟರ್ಸ್ಗಳಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ನಮಸ್ತೆ ಆಲ್ ಮಾಸ್ಟರ್ಸ್.